ಅನ್ಸತ್ರಿ ದೇವ್ರ ನೋಡಕ್ ಹೋಗ್ಬಿಟ್ಟು ಹಿಂಗಾಗೋಯ್ತಲ್ಲ? ತಪ್ಪು ನಮ್ದು ಮೇಡಮ್. ಅದು ನಾವು ಸರಿಯಾಗಿ ಚೆನ್ನಾಗಿ ಸ್ಲೋ ಮೂಮೆಂಟಲ್ಲಿ ಬರ್ತಾ ಇದ್ರೆ ಯಾವ್ದು ಅನಾಹುತಗಳೇ ಆಗುತ್ತೆ ಅಲ್ಲಿ. ಮತ್ತು ಇನ್ನೊಂದು ಅಲ್ಲಿ ಹೋಗ್ಬೇಡತ್ತಂದ್ರೆ ಹೋಗಿ ಜಾಗದಲ್ಲಿ ಹೋದರೆ ಮತ್ತು ನಮ್ಮದೇ ಅಲ್ಲ ಜವಾಬ್ದಾರಿ ಅದು. ಜೀವ ಒತ್ತೆ ಇಟ್ಕೊಂಡು ದೇವ್ರ ನೋಡೋವಂಥದ್ದು ಏನು? ಮನೇಲಿ ಯಾವಾಗ ನಾವು ಬಿಡ್ತೇವಲ್ಲ ಮನೆ ಬಿಟ್ಟ ಅವಾಗ ಒಂದು ಕಾಯಿ ಬಿಡ್ತೇವೆ ನಾವು, ಅಂದ್ರೆ ನಾವು ಬರೋದು ಗ್ಯಾರಂಟಿ ಇಲ್ಲ. ಗೊತ್ತಿದ್ದೇ ಹೋಗ್ತೀರಾ? ನಮಗೆಲ್ಲ ಕಾಯಿ ಹೊಡೆದು ಹೋಗ್ತಾ ಇದೀವಿ, ದೇವ್ರ ನೋಡಕ್ ನಾನು ಹೋಗ್ತಾ ಇದೀವಿ. ಯುದ್ಧಕ್ಕೆ ಹೋದಾಗ ಬರೋದು ಗ್ಯಾರಂಟಿ ಇಲ್ಲ. ದೇವ್ರ ನೋಡಕ್ ಹೋಗುವಾಗ ಏನು? ನೀವು ಅಯ್ಯಪ್ಪ ಟ್ರಸ್ಟ್ ಶುರು ಮಾಡಿದ್ದು ಎಷ್ಟು ವರ್ಷ ಆಗಿದೆ ಗೋಕಾಕ್ನಲ್ಲಿ? ಸುಮಾರು 10 ವರ್ಷ ಆಯಿತು. 10 ವರ್ಷ ಆಯಿತು. ಈ 10 ವರ್ಷದಲ್ಲೇ ಗೋಕಾಕಲ್ಲಿ ಇದು ಜಾಸ್ತಿ ಆಗಿರೋದಾ? ಸುಮಾರು 15 ವರ್ಷದಿಂದ ಜಾಸ್ತಿ ಆಯಿತು. ಸುಮಾರು ರಾಜ್ಯದಲ್ಲಿ 28 ಜನ ತೀರ್ಕೊಂಡಿದ್ದಾರೆ. ಬೆಳಗಾಂ ಜಿಲ್ಲೆಯಲ್ಲಿ 9 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ 7 ಜನ ಗೋಕಾಕ್ ತಾಲೂಕಿನವರು. ಈ ಗೋಕಾಕ್ ತಾಲೂಕಿನವರೇ 7 ಜನ ತೀರ್ಕೊಂಡಿದ್ದಾರೆ. ಇವರಿಗೆ ಆ ದುಡ್ಡು ಕೇರಳ ಸರ್ಕಾರ 5 ಲಕ್ಷ ರೂಪಾಯಿ ಕೊಡ್ತಾನೆ ಅಂತ ಹೇಳಿದೆ. ಕರ್ನಾಟಕ ಸರ್ಕಾರ 1 ಲಕ್ಷ ಕೊಡ್ತಾ ಇದ್ದೀನಿ. ಆಮೇಲೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಪತ್ತು ಅಂತ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ ಅಂತ ಭಾವಿಸ್ಕೊಳ್ಳೋಣ. ಇವ್ರು ಯಾರ ಹತ್ರ ಹೋಗಿ ಕೇಳಬೇಕು? ಬಡವರು ಇವ್ರು ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಹಿನ್ನೆಲೆ ಸಹಿತ ಇವ್ರಿಗೆ ಗೊತ್ತಿಲ್ಲ. ಸರಿ ಸರಿ. ಇದಕ್ಕೆ ನಾವು ನಿಮ್ಮ ಟ್ರಸ್ಟ್ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುತ್ತಾ? ಖಂಡಿತವಾಗಿ ನಾವು ವಹಿಸ್ಕೋತೀವಿ. ಒಂದು. ಎರಡನೇದ್ದು 14ನೇ ತಾರೀಕು ತೀರ್ಕೊಂಡ ಮೇಲೆ 15ನೇ ತಾರೀಕು ಸಾಯಂಕಾಲ ನಮ್ಗೆ ಗೊತ್ತಾದದ್ದು 7 ಜನ ಅನ್ನುವಂಥ. ನಿಮ್ ಗೋಕಾಕ್ನವ್ರು 7 ಜನ? ಹೌದು. ಆ ದಿವಸ ನಾವು ಒಂದು ವಿಶೇಷವಾದಂತಹ ಸಭೆಯನ್ನು ಮಾಡಿ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿವಿ. ಅದರಲ್ಲಿ ರಾಷ್ಟ್ರೀಯ ವಿಪತ್ತು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಶನಿವಾರ ಘೋಷಿಸಿತು. ಅವರು 1 ಲಕ್ಷ ರೂಪಾಯಿ ಪರಿಹಾರ ನಿಧಿಯನ್ನ ಕೊಡಲು ಹೇಳಿದರು. ಅದಕ್ಕೆ ನಾವು ವಿನಂತಿಯನ್ನು ಮಾಡ್ಕೊಂಡ್ವಿ, 1 ಲಕ್ಷ ಬೇಡ, ರಾಷ್ಟ್ರೀಯ ವಿಪತ್ತು ಇರೋದ್ರಿಂದ 10 ಲಕ್ಷ ರೂಪಾಯಿ ದೇಶದ ಜನತೆ ಕೊಡ್ರಿ ಅನ್ನುವಂಥದ್ದನ್ನು ನಾವು ಒಂದು ವಿನಂತಿಯನ್ನು ಮಾಡ್ಕೊಂಡಿವಿ. ಜೊತೆಗೆ ಕಂಡೋಲೆನ್ಸ್ ಮೀಟಿಂಗ್ ಅನ್ನು ನಾವು ಮಾಡಿದ್ದೀವಿ. ಶಾಸಕರನ್ನು ಕರ್ಕೊಂಡು ಬಂದೀವಿ, ತಹಸೀಲ್ದಾರ್ ಸ್ಥಳೀಯ ದಂಡಾಧಿಕಾರಿಗಳನ್ನು ಕರ್ಕೊಂಡು ಬಂದೀವಿ. ಆವಾಗ ಶಾಸಕರು ಮೊದಲಿಗೆ 25,000 ರೂಪಾಯಿ ಈ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಜನರಿಗೆ 25,000 ರೂಪಾಯಿಯನ್ನ ನಾನು ಕೊಡ್ತೀನಿ ಅನ್ನುವಂಥದ್ದು. ಇದೆಲ್ಲ ಪರಿಸ್ಥಿತಿ ನೋಡಿದಾಗ ಅವರು ಅದನ್ನು ಚೇಂಜ್ ಮಾಡಿ ಪ್ರತಿಯೊಂದು 7 ಜನ ತೀರ್ಕೊಂಡಂತಹ ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅನ್ನುವಂಥದ್ದು ವಾಗ್ದಾನ ಸಹಿತ ಅವರು ಶಾಸಕರು ಮಾಡಿದ್ರು. ಯಾವಾಗ ಬರಬಹುದು ಈ ಪರಿಹಾರ ಧನ? ಅದನ್ನ ನಾವು ತಹಸೀಲ್ದಾರ್ಗೆ ನಾವು ಕೇಳ್ತೀವಿ. ಅದರ ಜೊತೆಗೇನೆ ರಾಜ್ಯ ಸರ್ಕಾರಕ್ಕೂ ನಾವು ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಯಾಕಂತಂದ್ರೆ ಈಗಿನ ಇರತಕ್ಕಂಥ ಮುಖ್ಯಮಂತ್ರಿಗಳು ಒಂದು ದೈವಿ ಭಕ್ತರು, ಅವ್ರಿಗೂ ಇಂಥ ಅನುಭವ ಇದೆ, ಇಂಥದಕ್ಕೆ ಕೊಡಬೇಕು ಅನ್ನುವಂಥದ್ದು. ಅದಕ್ಕೆ ನಾವು ರಾಜ್ಯದ ಜನತೆಯ ಪರವಾಗಿ 5 ಲಕ್ಷ ರೂಪಾಯಿ ಪರಿಹಾರನ್ನ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕೊಡಲಿ ಅನ್ನುವಂಥದ್ದನ್ನು ನಾವು ನಮ್ಮ ಗೋಕಾಕ್ ಟ್ರಸ್ಟದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಅದರ ಜೊತೆಗೆ ಎಲ್ಲ ಕಡುಬಡವರು ಅವರ ಮನೆತನದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅನ್ನುವಂಥ ನಮ್ಮದು ಒಂದು ಇಚ್ಛೆ. ಇದರ ಜೊತೆಗೆ ನಾವು ರಾಜ್ಯದಿಂದ ಲಕ್ಷಾಂತರ ಜನ ಭಕ್ತರು ಕೇರಳಕ್ಕೆ ಹೋಗ್ತಾರೆ. ಹೋಗುವಾಗ ನಿಖರವಾದಂಥ ಸಂಖ್ಯೆ ಇಲ್ಲ, ಎಷ್ಟು ಜನ ಭಕ್ತಾದಿಗಳು ಹೋದರು ರಾಜ್ಯದಿಂದ. ಪ್ರತಿಯೊಂದು ಜಿಲ್ಲೆಯಿಂದ 31 ಜಿಲ್ಲೆಯಿಂದ ಭಕ್ತರಿದ್ದಾರೆ, ಹೋಗ್ತಾರೆ. ಕರ್ನಾಟಕ ಬಾರ್ಡರ್ ಕೇರಳಕ್ಕೆ ಹೋಗುವಾಗ ಅವ್ರಿಗೆ ಎಷ್ಟು ಜನ ಕರ್ನಾಟಕದಿಂದ ಹೋದರು, ಇದರಲ್ಲಿ ಎರಡು ಟೈಪ್ ಜನ ಹೋಗ್ತಾರೆ. ಒಬ್ಬರು ಬಟ್ಟೆ ಧರಿಸಿದವ್ರು ಹೋಗ್ತಾರೆ, ಬೇರೆ ಬಟ್ಟೆ ಧರಿಸಲ್ದೆ ಕೆಲವರಿಗೆ ಅನಿವಾರ್ಯ ಇದ್ದವರು ಸಿವಿಲ್ ಅಂತಾರೆ, ಸಿವಿಲ್ ಡ್ರೆಸ್ ಮೇಲೆ ಹೋಗ್ತಾರೆ, ಅಲ್ಲೇ ಬಟ್ಟೆ ಧರಿಸಿ ಮೇಲೆ ದರ್ಶನ ಮಾಡ್ತಾರೆ. ಸೊ ಆ 2 ಜನರನ್ನ ಅವರು ಎಂಟ್ರಿ ಮಾಡ್ಕೋಬೇಕು. ಎಷ್ಟು ಯಾವ ಸಂಖ್ಯೆ ಲೆಕ್ಕಾಚಾರ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಡಬೇಕು ರಾಜ್ಯ ಸರ್ಕಾರ. ಇಂಥದ್ದು ನಾವು ಈ ಕರ್ನಾಟಕ ಸರ್ಕಾರದಿಂದ ಇಷ್ಟು ಜನ ಹೋಗಿದೆ, ಇಂಥ ಜಿಲ್ಲೆಯಿಂದ ಇಷ್ಟು ಸಂಖ್ಯೆ ಹೋಗಿದೆ ಅನ್ನುವಂಥದ್ದನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ರಾಜ್ಯದ ಜನತೆಯ ಪರವಾಗಿ ನಾವು ವಿನಂತಿಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ಕೋತೀವಿ. ಒಂದು ಕರ್ನಾಟಕ ಭವನವನ್ನ ಶಬರಿಮಲೆಯಲ್ಲಿ ಖಂಡಿತವಾಗಿಯೂ ಬೇಕೇ ಬೇಕು. ಬೇರೆ ರಾಜ್ಯದಿದೆಯಾ ಅಲ್ಲಿ? ಇಲ್ಲ, ಯಾವುದೂ ರಾಜ್ಯದಿಲ್ಲ. ಒಂದು ವ್ಯವಸ್ಥೆ ಕೇರಳ ಸರ್ಕಾರದ ವ್ಯವಸ್ಥೆ ಖಂಡಿತವಾಗಿಯೂ ಇಲ್ಲ. ಯಾಕೆ ಹಾಗಂತೀರಿ? ಅಲ್ಲಿ ರಸ್ತೆನೇ ಇಲ್ಲ. ಸುಮಾರು 18 ವರ್ಷ 20 ವರ್ಷದಿಂದ ನಾವು ಹೋಗಿದ್ದಾರೆ. ಇಷ್ಟೆಲ್ಲ ಜನ ಬರ್ತಾರೆ, ಮತ್ತೆ ಶ್ರೀಮಂತ ಒಂದು ದೇವಸ್ಥಾನ ಇಷ್ಟೆಲ್ಲ ಇದ್ದಾಗೆ ಅದನ್ನು ಯಾಕೆ ಇಂಪ್ರೂವ್ ಮಾಡಬಾರ್ದು? ಇವತ್ತು ಮಾತಾಡಿದಂತಹ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಮೆಲುಕು ಹಾಕೋದು ನನ್ನ ಧರ್ಮ ಅಂತ ನಾನು ಅನ್ಸುತ್ತೇನೆ. ಮೊದಲನೇದಾಗಿ ನಾವು ವ್ಯಕ್ತಿಗಳಾಗಿ ಭಕ್ತರಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಶಿಸ್ತನ್ನು ಕಾಪಾಡೋದು ನಮ್ಮ ಕರ್ತವ್ಯವಾಗಿರುತ್ತೆ. ಜೊತೆಗೆ ಸರ್ಕಾರದ ವತಿಯಿಂದ ವ್ಯವಸ್ಥೆಗಳು ಇನ್ನೂ ಚೆನ್ನಾಗಾಗಬೇಕು. ಅದು ಕುಡಿಯುವ ನೀರಾಗಿರಬಹುದು, ರಸ್ತೆ ಆಗಿರಬಹುದು,
ಜೊತೆಗೆ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವೂ ಇನ್ನೂ ಚೆನ್ನಾಗಾಗಬೇಕು ಕೇರಳ ಸರ್ಕಾರದಿಂದ ಅಂತ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾದ ವಿಚಾರ, ಜೊತೆಗೆ ಇವತ್ತಿನ ದಿವಸ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನಾರ್ಹ ವಿಚಾರ, ಚರ್ಚೆಗೆ ಬಿದ್ದಿರುವ ವಿಚಾರ ಏನಪ್ಪ ಅಂದರೆ ಈ ಮಕರ ಜ್ಯೋತಿ ಅನ್ನೋದು, ಈ ಮಕರ ಜ್ಯೋತಿಯನ್ನ ಕುರಿತ ನಂಬಿಕೆ ಇದು ಸರಿಯೇ ತಪ್ಪೇ? ಇಲ್ಲಿ ಕೂತಿರುವಂತಹ ಭಕ್ತಾದಿಗಳು ಅಂದರೆ ಸುಮಾರು 18 ವರ್ಷಗಳ ಕಾಲ ಹೋಗಿರೋರು, 2-3 ವರ್ಷ ಹೋಗಿರೋರು, ಸುಮಾರು 35 ವರ್ಷ ಹೋಗಿರುವಂತಹ ಗುರುಸ್ವಾಮಿಗಳು, ಇವರೆಲ್ಲರೂ ಆ ಜ್ಯೋತಿ ಒಂದು ಅದ್ಭುತ, ಅಯ್ಯಪ್ಪ ಸ್ವಾಮಿನೇ ಬೆಳಕು ಸ್ವರೂಪದಲ್ಲಿ ಬಂದು ನಮ್ಮೆಲ್ಲರಿಗೂ ದರ್ಶನ ನೀಡ್ತಾನೆ ಅನ್ನುವ ನಂಬಿಕೆಯನ್ನ ಇವತ್ತಿನವರೆಗೂ ಹೊತ್ತಿದ್ದಾರೆ. ಆದರೆ 2 ಬಾರಿ ಕಾಲ್ತುಳಿತಕ್ಕೆ ಜನ ಒಳಗಾಗಿ ಸತ್ತಿದ್ದಾರೆ. 99ರಲ್ಲಾಗಿದೆ, ಈಗ ಮತ್ತೆ 2011ರಲ್ಲಾಗಿದೆ. ಇಷ್ಟಾದ ಮೇಲಾದರೂ ಈ ಮಕರ ಜ್ಯೋತಿ, ಈ ಮಕರ ಏನದು ಅಂತ ನಾವು ತಿಳ್ಕೊಳ್ಳೋದು, ಜೊತೆಗೆ ನಿಮಗೆ ತಿಳಿಸೋದು ನನ್ನ ಧರ್ಮ. ಕೇರಳದ ದೇವಸ್ವಂ ಬೋರ್ಡ್ಗೆ ಸಂಬಂಧಪಟ್ಟಿರುವಂತಹ ಬಹಳ ಪ್ರಮುಖವಾದ, ಬಹಳ ಸೀನಿಯರ್ ಆಗಿರುವಂತಹ ತಂತ್ರಿನೇ ಹೇಳಿದ್ದಾರೆ, ಮಕರ ಜ್ಯೋತಿ ಬೇರೆ, ಮಕರ ವಿಳಕ್ಕು ಬೇರೆ ಅಂತ. ಜ್ಯೋತಿಗೂ ವಿಳಕ್ಕಿಗೂ ನಾವು ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡು ಬಿಡೋಣ. ಮಕರ ವಿಳಕ್ಕು ಅನ್ನೋದು ನಾವು ನೋಡುವಂತಹ ಆ ಬೆಂಕಿ ಅಥವಾ ಬೆಳಕಿನ ಸ್ವರೂಪ. ಯಾವುದನ್ನ ಅಯ್ಯಪ್ಪ ಅಂತ ನೀವು ಹೇಳ್ತಾ ಇದ್ದೀರೋ ಅಥವಾ ಅಯ್ಯಪ್ಪನೇ ದರ್ಶನ ನೀಡ್ತಾನೆ ಅಂತ ಹೇಳ್ತಾ ಇದ್ದೀರೋ ಅದರ ಹೆಸರು ಮಕರ ವಿಳಕ್ಕು. ಆ ಮಕರ ವಿಳಕ್ಕುನ ಹಿಂದಿನ ಕಾಲದಲ್ಲಿ ಬುಡಕಟ್ಟು ಜನಾಂಗದವರು ಬಂದು ಹಚ್ತಾ ಇದ್ರಂತೆ ಬೆಂಕಿನ. ಈಗ ದೇವಸ್ವಂ ಬೋರ್ಡ್ನವರೇ ಹೋಗಿ ಹಚ್ತಾರಂತೆ. ಆ ಮಕರ ವಿಳಕ್ಕು ಅನ್ನೋದು ದೇವರ ಅದ್ಭುತ ಏನಲ್ಲ. ಅಯ್ಯಪ್ಪನ್ನ ನೀವು ಅದರ ಸ್ವರೂಪದಲ್ಲಿ ಕಂಡ್ರೆ ಅದು ನಿಮ್ಮ ನಂಬಿಕೆಗೆ ಬಿಟ್ಟದ್ದು. ಆದರೆ ಇದು ಯಾವ ಅದ್ಭುತನೂ ಅಲ್ಲ. ಅದ್ಭುತ ಅಂತ ನಾವು ಅನ್ಕೊಂಡಿರೋದು ಸುಳ್ಳು, ಅದ್ಭುತ ಅಲ್ಲ. ಇದು ಮನುಷ್ಯನಿಂದ ನಿರ್ಮಿಸಲ್ಪಡುವ ಒಂದು ಬೆಂಕಿ ಮಕರ ವಿಳಕ್ಕು ಅನ್ನೋದು. ಮಕರ ಜ್ಯೋತಿ ಅನ್ನೋದು ಒಂದು ನಕ್ಷತ್ರ. ಮಕರ ನಕ್ಷತ್ರ ಮೇಲಕ್ಕೆ ಬರುತ್ತೆ, ಆ ದೇವಸ್ಥಾನದ ಹಿಂಭಾಗದಲ್ಲಿ ಆ ಮಕರ ನಕ್ಷತ್ರ ಕಾಣಿಸ್ಕೊಳುತ್ತೆ. ಅದು ಪ್ರಕೃತಿಯ ಅದ್ಭುತ ಅಂತಾನೂ ಅಂದ್ಕೋಬಹುದು, ದೇವರ ಅದ್ಭುತ ಅಂತಾನೂ ಅಂದ್ಕೋಬಹುದು. ಆ ಮಕರ ಜ್ಯೋತಿ ಅಥವಾ ಆ ನಕ್ಷತ್ರವನ್ನ ನಾವು ಟಿವಿಲೂ ಕಂಡ್ವಿ. ಈ ಮಕರ ವಿಳಕ್ಕೂ ಟಿವಿಲಿ ತೋರಿಸಿದ್ರು, ಅಂದ್ರೆ ಈ ಬೆಂಕಿಯನ್ನು ಟಿವಿಲಿ ತೋರಿಸಿದ್ರು, ಆ ನಕ್ಷತ್ರವನ್ನು ತೋರಿಸಿದ್ರು. ನಮ್ಮ ಥರದವರು ಮನೆಯಲ್ಲೇ ಕೂತ್ಕೊಂಡು ನೋಡಿ ಸಂತೋಷ ಪಡಿ. ಆದಷ್ಟು 14ನೇ ತಾರೀಕೆ ಹೋಗ್ಬೇಕು ಅಂತಿಲ್ಲ ಶಬರಿಮಲೆಗೆ. ಅಕ್ಟೋಬರಿಂದ ಸುಮಾರು ಜನವರಿವರೆಗೂ ಯಾವಾಗ ಬೇಕಾದ್ರೂ ಹೋದ್ರೆ ಪುಣ್ಯನೇ ಅಲ್ವಾ? ಈ ಮಕರ ಸಂಕ್ರಮಣದವರೆಗೂ ಯಾವಾಗ ಬೇಕಾದ್ರೂ ಹೋಗ್ಬೋದು, ಪುಣ್ಯನೇ. 14ನೇ ತಾರೀಕೆ ಅಲ್ಲಿ ಹೋಗಿ ಆ ಬೆಳಕುನೋ ಆ ಜ್ಯೋತಿನೋ ನೋಡ್ಬೇಕು ಅಂತಿಲ್ಲ. ಹಾಗೆ ಹೋಗ್ಲೇಬೇಕು ಅಂತ ಅಂದ್ಕೊಳ್ಳೋರು ಇದರ ವ್ಯತ್ಯಾಸವನ್ನ ತಿಳ್ಕೊಂಡು, ಇದರ ಅರ್ಥವನ್ನ ತಿಳ್ಕೊಂಡು, ಯಾವುದು ಮನುಷ್ಯನಿಂದ ನಿರ್ಮಿಸಲ್ಪಟ್ಟಿದೆ, ಯಾವುದು ಅದ್ಭುತ, ಇದರಲ್ಲಿ ಯಾವ ಅದ್ಭುತನೂ ಇಲ್ಲ. ಮಕರ ವಿಳಕ್ಕೂ ಅದ್ಭುತ ಇಲ್ವೇ ಇಲ್ಲ. ದೇವರು ತಾನಾಗೆ ಬೆಂಕಿ ಅಂತೂ ಹಚ್ಚಲ್ಲ. ಆ ಬೆಂಕಿಯನ್ನ ಮನುಷ್ಯರೇ ಹೋಗಿ ಹಚ್ತಾರೆ, ದೇವಸ್ವಂ ಬೋರ್ಡ್ನವರೇ ಹಚ್ತಾರಂತೆ. ಆ ಜ್ಯೋತಿ ಅನ್ನೋದು ನಕ್ಷತ್ರ, ಅದು ಹೇಗೂ ಕಾಣಿಸುತ್ತೆ ಆಕಾಶದಲ್ಲಿ. ಅದಕ್ಕೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ತಳ್ಳಾಡಿ ಪಳ್ಳಾಡಿ ಕಾಲ್ತುಳಿತಕ್ಕೆ ಒಳಗಾಗಿ ಸಾಯ್ಬೇಕು ಅನ್ನೋ ಅಗತ್ಯ ಅಂತೂ ಇಲ್ಲ. ಆ ನಕ್ಷತ್ರವನ್ನ ಎಲ್ಲಿ ನಿಂತು ಬೇಕಾದ್ರೂ ನೋಡ್ಬೋದು, ಆಕಾಶದಲ್ಲಿ ಬರೋ ನಕ್ಷತ್ರವನ್ನ. ಇದನ್ನ ನಾವು ಅರ್ಥ ಮಾಡಿಕೊಂಡು ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸೋ ಸಮಯ ಬಂದಿದೆ. ನಷ್ಟವನ್ನ ಅನುಭವಿಸಿದ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸೋದು ನಮ್ಮ ಕರ್ತವ್ಯ. ಬದುಕು ಜಟಕಾ ಬಂಡಿ ಅದನ್ನು ಮಾಡುತ್ತೆ. ಅವರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಅನ್ಸಿದ್ರೆ ಖಂಡಿತ ಮುಂದೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಅಂಗಲಾಚಿ ಬೇಡ್ಕೋತೀನಿ. ಜಟಕಾ